ರಾಮಕೃಷ್ಣರಿಗೆ ಅನ್ನ, ತೊವ್ವೆ, 2 ಪಲ್ಯ ಇಷ್ಟನ್ನು ನೈವೇದ್ಯವಾಗಿ ಅರ್ಪಿಸ್ತಾರೆ ರಾಮಕೃಷ್ಣನಿಗೆ. ರಾತ್ರಿಯ ಹೊತ್ತಿನಲ್ಲಿ ಕಲ್ಕತ್ತಾ ಕಡೆಯಲ್ಲ ರುಚಿ ಅಂತ ಮಾಡ್ತಾರೆ, ಅಥವಾ ಚಪಾತಿ, 2 ಪಲ್ಯ, ಹಾಲು ಮತ್ತು ಬೆಲ್ಲ ಇಷ್ಟನ್ನು ಅವರು ರಾಮಕೃಷ್ಣನಿಗೆ ರಾತ್ರಿ ನೈವೇದ್ಯಕ್ಕೆ ಅರ್ಪಿಸ್ತಾ ಇದ್ರು. ಸಾಮಾನ್ಯವಾಗಿ ಮಧ್ಯಾಹ್ನ 4 ಗಂಟೆ ಹೊತ್ತಿಗೆ ಏನಾದರೂ ಆಹಾರ ಅಂತ ಇದ್ರಷ್ಟೇ ರಾಮಕೃಷ್ಣನಿಗೆ ಅರ್ಪಿಸ್ತಾ ಇದ್ರು. ಇಲ್ಲದಿದ್ರೆ ಆಗ ನೈವೇದ್ಯವನ್ನು ಮಾಡ್ತಾ ಇರಲಿಲ್ಲ. ಹೀಗೆ ಶ್ರೀಮಾತೆಯವರ ಪೂಜೆ ಇದೆಯಲ್ಲ, ಅದು ಅನೌಪಚಾರಿಕವಾಗಿತ್ತು. ಅಂದ್ರೆ ಉಪಚಾರ ಶೋ ಎಲ್ಲ ಇಲ್ಲ. ಅತ್ಯಂತ ಭಾವಭಕ್ತಿಯಿಂದ ಕೂಡಿರುವಂತಹ ಸರಳವಾದ ವಿಧಾನ. ಶ್ರೀಮಾತೆಯವರ ಪೂಜೆಯ ಪ್ರತಿಯೊಂದು ಹಂತದಲ್ಲಿ ಅವರಿಗೆ ಶ್ರೀರಾಮಕೃಷ್ಣರಲ್ಲಿ ಎಷ್ಟು ಭಕ್ತಿ ಇದೆ, ಶ್ರೀರಾಮಕೃಷ್ಣರ ಕುರಿತು ಅವರಿಗೆ ಎಷ್ಟೊಂದು ಆತ್ಮೀಯತೆ ಇದೆ ಅನ್ನುವುದನ್ನು ವ್ಯಕ್ತಪಡಿಸ್ತಾ ಇತ್ತು. ಇದಕ್ಕೆ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ. ಶ್ರೀಮಾತೆಯವರು ಕೊನೆಯ ಬಾರಿ ಜಯರಾಬಾನಿಯಿಂದ ಕಲ್ಕತ್ತಕ್ಕೆ ಹೋಗ್ಬೇಕಾದ್ರೆ ಕೋಯಾಲಪಾಡ ಹೋಗಿರ್ತಾರೆ. ಅಲ್ಲಿ ರಾತ್ರಿ ಹೊರಟಿರ್ತಾರೆ. ಬೆಳಿಗ್ಗೆ 5 ಗಂಟೆ ಹೊತ್ತಿಗೆ ಮರದ ಬ್ರಹ್ಮಚಾರಿಗಳು ಬಂದು ನೋಡ್ತಾರೆ. ಅಷ್ಟೊತ್ತಿನಲ್ಲಿ ಶ್ರೀಮಾತೆಯವರು ರಾಮಕೃಷ್ಣರ ಪೂಜೆ ಮುಗಿಸಿ ರಾಮಕೃಷ್ಣರಿಗೆ ನೈವೇದ್ಯವನ್ನು